ಸಿಎಂಗೆ ಕೆಎನ್ ರಾಜಣ್ಣ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜಣ್ಣ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕೆಎನ್ ರಾಜಣ್ಣ ವಿಧಾನಸೌಧದಲ್ಲಿ ಸಿಎಂರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ ರಾಜ್ಯಪಾಲರು ಕೂಡ ಈ ಒಂದು ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ವಿಧಾನಸೌಧದಲ್ಲಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ರಾಹುಲ್ ಗಾಂಧಿ ಇಡೀ ದೇಶದಾದ್ಯಂತ ಮತಗಳ್ಳತನದ ಆರೋಪದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಸತ್ ಭವನದ ಮುಂದೆ ಕೂಡ ರಾಹುಲ್ ಗಾಂಧಿ ಇಂಡಿ ಮೈತ್ರಿ ಒಕ್ಕೂಟ ಏನಿದೆ ಎಲ್ಲರನ್ನ ಒಳಗೊಂಡಂತೆ ಪ್ರತಿಭಟನೆಯನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರದ್ದೇ ಪಕ್ಷದ ಶಾಸಕರು ಸಚಿವರಾಗಿರುವಂತಹವರು ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ ಏನಿದೆ, ಇಡೀ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿ ಒಕ್ಕೂಟ ಏನು ಪ್ರತಿಪಾದನೆ ಮಾಡ್ತಾ ಇದೆ, ಯಾವ ಆರೋಪವನ್ನು ಹೊರಿಸ್ತಾ ಇದ್ದಾರೆ, ಅಂತಹ ಆರೋಪಗಳಿಗೆ ಅವರದ್ದೇ ಪಕ್ಷದ ಉನ್ನತ ಸ್ಥಾನ ಸಚಿವ ಸ್ಥಾನದಲ್ಲಿರುವಂತಹ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟರು. ನಮ್ಮದೇ ಸರ್ಕಾರ, ನಾವೇ ಅಧಿಕಾರದಲ್ಲಿದ್ದೀವಿ, ನಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಇದನ್ನು ನಾವು ಖಂಡಿಸ್ಬೋದಿತ್ತು, ಆ ಗೊಂದಲಗಳಿಗೆ ತೆರೆ ಎಳಿಬೋದಿತ್ತು, ಆ ಥರದ ಅಕ್ರಮಗಳನ್ನು ತಡೆ ಹಿಡಿಬೋದಿತ್ತು. ಅದೆಲ್ಲವನ್ನ ಬಿಟ್ಟು ಈಗ ನಾವೇ ಆರೋಪ ಮಾಡ್ತಾ ಇದ್ದೀವಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ನೈತಿಕ ಪ್ರಶ್ನೆಯನ್ನು ಎತ್ತಿದ್ರು ಕೆಎನ್ ರಾಜಣ್ಣ ಅವರು. ನಮ್ಮದೇ ಸರ್ಕಾರ ಇತ್ತಲ್ವಾ, ನಾವೇ ಸರಿಪಡಿಸ್ಬೋದಾಗಿತ್ತು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ, ಚುನಾವಣಾ ಆಯೋಗ ಕೂಡ ತನ್ನದೇ ಆದ ವ್ಯಾಪ್ತಿ ನೀತಿ ನಿಯಮಗಳನ್ನು ಅಳವಡಿಸ್ಕೊಂಡಿದೆ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಅದರದೇ ಆದ ಪ್ರೋಟೋಕಾಲ್ ಇದೆ. ಮತಪಟ್ಟಿ ಪರಿಷ್ಕರಣೆಗೆ ಹೆಸರುಗಳನ್ನು ಸೇರಿಸೋದಕ್ಕೆ ಕೂಡ ದಿನಾಂಕವನ್ನು ಘೋಷಣೆ ಮಾಡುತ್ತೆ. ತೆಗೆದು ಹಾಕಬೇಕು ಮತಪಟ್ಟಿಯಿಂದ ಹೆಸರುಗಳನ್ನು ಅದನ್ನು ಮಾಡಬೇಕಂದ್ರೂ ಕೂಡ ಅದಕ್ಕೂ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೆ. ಹಾಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಿಮ್ಮದೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ, ವಿರೋಧ ಇದ್ದರೆ ನೀವು ಅದನ್ನು ಪ್ರತಿಪಾದಿಸ್ಬೋದು ಅಂತ ಮುಕ್ತವಾದ ಅವಕಾಶ ಕೊಡುತ್ತೆ. ಅದೆಲ್ಲ ನಿಯಮಗಳನ್ನು ಪಾಲಿಸ್ತಾ ಬಂದ ನಂತರದಲ್ಲಿ ಕೊನೆಯದಾಗಿ ಮತಪಟ್ಟಿ ಸಿದ್ಧಗೊಳ್ಳುವಂತಹದ್ದು. ಎಲ್ಲವೂ ಕೂಡ ಆನ್ಲೈನ್ನಲ್ಲಿ ದಿನಾಂಕಗಳನ್ನು ಕರೀತಾರೆ, ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೀತಾರೆ ಚುನಾವಣಾ ಆಯೋಗದವರು, ಮಾಧ್ಯಮದವರು ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ, ಈ ದಿನಾಂಕದಿಂದ ಈ ದಿನಾಂಕದವರೆಗೂ ಈ ಥರದ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಈ ಥರದ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಕೆಎನ್ ರಾಜಣ್ಣ ಅವರು ಮಾತನಾಡಿರುವಂತಹದ್ದು. ಮತ್ತು ಭಾಳ ನೈತಿಕವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ನಮ್ಮದೇ ಸರ್ಕಾರ ಇತ್ತಲ್ವಾ, ನಾವೇ ಮಾಡ್ಬೋದಿತ್ತಲ್ಲ, ಈಗ ನಾವೇ ಬೊಬ್ಬೆ ಹೊಡಿತಾ ಇದ್ದರೆ ಹೇಗೆ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಕೆರಳಿ ಕೆಂಡವಾಗಿರುವ ರಾಹುಲ್ ಗಾಂಧಿ, ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನಿಸ್ತು. ಈ ಕೂಡಲೇ ರಾಜಣ್ಣ ಅವರ ರಾಜೀನಾಮೆ ಪತ್ರವನ್ನು, ರಾಜಣ್ಣ ಅವರಿಂದ ರಾಜೀನಾಮೆಯನ್ನು ತೆಗೆದುಕೊಳ್ಳಿ ಅನ್ನುವಂತಹ ಹೇಳಿಕೆ ಹೊರಬಿತ್ತು. ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಕೂಡ ಕಮಕ್ಕಿಮಕ್ಕಂದ ಇವತ್ತು ಬಂದು ರಿಸಿಗ್ನೇಷನನ್ನು ಮಾಡಿರುವಂಥದ್ದು, ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸಿರುವಂಥದ್ದು. ರಾಜಣ್ಣ ಅವ್ರದ್ದು ಈ ಮುಂಚೆ ಕೂಡ ಹೈಕಮಾಂಡ್ ವಿರುದ್ಧ ಮಾತನಾಡಿರುವಂತಹ ನಿದರ್ಶನಗಳು ಕೂಡ ಇದೆ. ಇತ್ತೀಚೆಗೆ ಎಐಸಿಸಿಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದು
ಶಾಸಕರೊಂದಿಗೆ ಸಭೆಗಳನ್ನು ನಡೆಸಿದ್ರು, ಸಚಿವರೊಂದಿಗೆ ಸಭೆಯನ್ನು ನಡೆಸಿದ್ರು. ಶಾಸಕರು ಮತ್ತು ಸಚಿವರ ನಡುವೆ ಇರುವಂತಹ ಸಮನ್ವಯದ ಕೊರತೆ ಇದೆಯಾ ಅನ್ನೋ ಕಾರಣಕ್ಕೆ ಯೋಜನೆಗಳು ಸಮರ್ಪಕವಾಗಿ ನಡೀತಾ ಇದೆಯಾ ಅನ್ನುವಂಥ ವಿಚಾರಕ್ಕೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಶಾಸಕರು ಸಚಿವರ ಸಭೆಯನ್ನು ನಡೆಸ್ತಾರೆ ಸುರ್ಜೇವಾಲಾ. ಆ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸಚಿವರ ಸಭೆ, ಒಬ್ಬೊಬ್ಬ ಸಚಿವರನ್ನು ಕರೆದು ಸುರ್ಜೇವಾಲಾ ಸಭೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ KN ರಾಜಣ್ಣ ಅವರು ಆ ಸಭೆಗೆ ಹೋಗಿರೋದಿಲ್ಲ, ನಿರಾಕರಿಸ್ತಾರೆ. ನಾನು ಯಾವುದೋ ಕಾರ್ಯಕ್ರಮದಲ್ಲಿದ್ದೀನಿ ಅಂತ. ಹಾಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ KN ರಾಜಣ್ಣ ಅವ್ರ ಮಗ. ಸುರ್ಜೇವಾಲಾ ಅವರು ಸೂಪರ್ CM ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸಕರ ಅನುದಾನಕ್ಕೆ ಸುರ್ಜೇವಾಲಾ ದುಡ್ಡೇನಾದರೂ ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಈ ಥರದ ಬೆಳವಣಿಗೆಗಳಿಗೆ ರಾಜಣ್ಣನವರಿಂದ ರಾಜೀನಾಮೆ ಪತ್ರವನ್ನು ಪಡೆಯಲಾಯ್ತಾ, ಅಥವಾ ಮತಗಳ್ಳತನದ ಆರೋಪದ ಬಗ್ಗೆ ಭಾಳ ನೈತಿಕವಾದ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ತಲೆದಂಡ ಆಯ್ತಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಏನಿದೆ, ಮುಖ್ಯಮಂತ್ರಿ ಕೂಡ ತುಟಿ ಪಿಟ್ಟಕ್ಕನ್ನೋ ಹಾಗಿಲ್ಲ. KPCC ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಆ ಒಂದು ಕಂಟ್ರೋಲನ್ನು ಇಟ್ಕೊಂಡಿದೆ. ಯಾಕೆಂದರೆ ಇತ್ತೀಚೆಗೆ ಸುರ್ಜೇವಾಲಾ ಅವರು ಬಂದು ನಡೆಸಿದಂತಹ ಸಭೆಗಳು, ಹೈಕಮಾಂಡ್ ನಡೆದುಕೊಂಡಂತಹ ರೀತಿಗಳು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯ ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಭೇಟಿ ಮಾಡಬೇಕು ಅಂತ ಹೋದಾಗ ಸಮಯ ಕೂಡ ಕೊಟ್ಟಿಲ್ಲ ಇದೇ ರಾಹುಲ್ ಗಾಂಧಿ ಅವರು. ಈ ಥರದ ವ್ಯವಸ್ಥೆನಲ್ಲಿ ಎಲ್ಲೋ ಒಂದು ಕಡೆ ನೈತಿಕತೆ ಅಂತ ಹೋಗಿ ರಾಜಣ್ಣನವರು ಬಲಿಯಾಗ್ಬಿಟ್ರ ಅಂತ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ KN ರಾಜಣ್ಣ ಅವರು ಸದಾ ಸುದ್ದಿಯಲ್ಲಿ ಇರ್ತಾ ಇದ್ರು. ನವೆಂಬರ್ಗೆಲ್ಲ ಕ್ರಾಂತಿ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಅನ್ನೋ ಪದವನ್ನು ಬಳಸಿದ, ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರೋ ಹಾಗೆ ಮಾಡದಂತಹ ರಾಜಕಾರಣಿ KN ರಾಜಣ್ಣ ಅವರು ಯಾರ ಮಾತಿಗೂ ಸೊಪ್ಪು ಹಾಕದೇ ಇದ್ದಂಥ ರಾಜಕಾರಣಿ. ಹೇಳಿಕೆಗಳನ್ನು ಹೇಳಬೇಕಂದ್ರೆ ನೇರವಾಗಿ ಮಾತನಾಡ್ತಾ ಇದ್ರು. ಅದೇ ಅವ್ರಿಗೆ ಮುಳುವಾಗ್ಬಿಡ್ತಾ ಬಹುಶಃ ಅಂತ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಹೊರಬಂದಂಥ KN ರಾಜಣ್ಣ ಅವರು ಮತ್ತೆ ಇದರ ನಂತರ ಮುಖ್ಯಮಂತ್ರಿ ಅವರು ಗವರ್ನರ್ ಅವರ ಕಚೇರಿಗೂ ಕೂಡ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿರ್ತಾರೆ. ಸರ್ಕಾರದಿಂದ ಹೋಗಿರುತ್ತೆ. ಗವರ್ನರ್ ಕೂಡ, ರಾಜ್ಯಪಾಲರು ಕೂಡ ಅದನ್ನು ಅಂಗೀಕರಿಸಿದಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇನೇ ಇರಲಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ ಯಾವ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ನಡೆದುಕೊಳ್ಳಬೇಕು ಅನ್ನೋ ಇತಿಮಿತಿಯನ್ನು ಮೀರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಬೆಸ್ಟ್ ಎಕ್ಸಾಂಪಲ್ ಈಗ KN ರಾಜಣ್ಣ ಅವರು. ಒಂದು ಕಡೆ ಹೈಕಮಾಂಡ್ ನಾಯಕ, ಅವರದ್ದೇ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ಪ್ರತಿಭಟನೆ, ದೇಶದಾದ್ಯಂತ ಪ್ರತಿಭಟನೆಯ ಕಾವನ್ನು ಏರಿಸ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಇವತ್ತು ದೆಹಲಿಯ ಸಂಸತ್ ಭವನ ನಿರಂತರವಾಗಿ ಈ ವಿಚಾರವನ್ನು ಎತ್ತಿಕೊಂಡು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಇಂಥ ಸಮಯದಲ್ಲಿ KN ರಾಜಣ್ಣ ಅವರಿಗೆ ಈ ರೀತಿ ಹೇಳಿಕೆ ಬೇಕಿತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅವ್ರು ಕೇಳಿರುವಂಥ ಪ್ರಶ್ನೆಗೆ ಅವರು ಹೇಳಿಕೆ ಕೊಟ್ಟಿರುವಂಥದ್ರಲ್ಲಿ ತಪ್ಪೇನಿಲ್ಲ, ಭಾಳ ನೈತಿಕವಾದ ವಿಚಾರವನ್ನು ಇಟ್ಕೊಂಡು ಮಾತನಾಡಿದ್ದಾರೆ ರಾಜಣ್ಣ ಅವರು ಅನ್ನುವಂಥ ವಾದ ಮತ್ತೊಂದು ಕಡೆ ಇದೆ. ಹಾಗಾಗಿ ಹೈಕಮಾಂಡ್ ತೆಗೆದುಕೊಂಡ ನಿಲುವನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಿ ರಾಜಣ್ಣ ತಲೆದಂಡ ಆಗ್ಬಿಡ್ತಾ ಅನ್ನುವಂಥದ್ದು ಪ್ರಶ್ನೆ.